ಆಕ್ಟಿವಿಸಮ್ ಸಿಂಡಿಕೇಟರ್ ಇದೇ ಕ್ಷೇತ್ರದಲ್ಲಿ 3 ಬಾರಿ ಶಿವಾಯಿಗಳಲ್ಲಿ ಇಂಡಿಪೆಂಡೆಂಟ್ ಆಗಿ MLA ಸ್ಪರ್ಧೆ ಮಾಡಿ ಇಂಡಿಪೆಂಡೆಂಟ್ ಕ್ಯಾಟಗರಿಯಲ್ಲಿ ಹೈಯೆಸ್ಟ್ ಓಟ್ ತಗೊಂಡಿರೋ ವ್ಯಕ್ತಿ. ಮೊನ್ನೆ ಪ್ರೌಡ್ ಇಂಡಿಯನ್ ಅವಾರ್ಡ್ ತಗೊಂಡಿದ್ದೀವಿ. ಭಾಳಷ್ಟು ಕೆಲಸಗಾರದಲ್ಲಿ ಇದ್ದೀವಿ. ನನ್ನ ಕಿರುಪಚ್ಚ ಏನಿದೆ ಹೇಳಕ್ ಕೊಡ್ತಾ ಇದ್ದೀನಿ ಅಂದರೆ, ನಾವು ಪ್ರಯಾಸ ಪಟ್ಟು ನಮ್ಮ ಸಮುದಾಯನ ಮೇಲೆ ತಗೊಂಡು ಬರಬೇಕು, ನಮ್ಮ ಸಮುದಾಯಕ್ಕೋಸ್ಕರ ಏನಾದರೂ ತೋರ್ಬೇಕು. ಯಾಕಂದರೆ ನಾನು ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ರು ರೀಸನ್ ಏನಂದರೆ ವಿನ್ನಿಂಗ್ ಆ್ಯಂಡ್ ಲೂಸಿಂಗ್ ಅಲ್ಲ, ನಾವು ಬದುಕಿದ್ದೀವಿ ಅಂತ ತೋರಿಸ್ಕೊಳ್ಳೋಕೆ ಅಟ್ಲೀಸ್ಟ್ ನಾವು ಕಂಟೆಸ್ಟ್ ಮಾಡಬೇಕು. ನಮ್ಮ ಜನ ಎಷ್ಟಿದ್ದಾರೆ ಅಂತ ಒಂದು ಸಂದೇಶವನ್ನು ರವಾನೆ ಮಾಡಬೇಕು ಅಂತ ನಿಟ್ಟಿನಲ್ಲಿ ಇದು ಮಾಡಿದೆ. ಮೊನ್ನೆ ನಮ್ಮ ಮೂರ್ತಿ ಅವರ ನನ್ನ ಒಂದು ಗಾಂಧಿ ಭವನದಲ್ಲಿ 30 ಜಿಲ್ಲಾದ ಅಧ್ಯಕ್ಷರುಗಳ ಒಂದು ಸಭೆಯಲ್ಲಿ ನನ್ನ ಚೀಫ್ ಮಿನಿಸ್ಟರ್ ಕರೆದಿದ್ದು. ಅಲ್ಲಿ ನಾನು ಭೇಟಿಯಾದ ಒಂದು ಅವಕಾಶ ಕೊಟ್ಟು ನಾನು ಅವ್ರನ್ನ ಕಂಡಿದ್ದ ದಿನನೇ ಬಂದು, ನಮ್ಗೆ ಇಂಥ ಒಂದು ವೇದಿಕೆ ಇರೋದೇ ನಮ್ಗೆ ಗೊತ್ತಿಲ್ಲ. ಇಂಥ ಒಂದು ವೇದಿಕೆಗೆ ನಮಗೆ ಅವಶ್ಯಕತೆ ಇತ್ತು. ಈ ನಮ್ಮ ನೋವನ್ನ ತೋಡ್ಕೊಳ್ಳೋಕ್ಕಿರಲಿ, ಈಗ ಶೋಷಣೆಗೆ ಒಳಗಾಗಿರೋ ವ್ಯಕ್ತಿಗಳ ಬಗ್ಗೆ ಮಾತಾಡುವಾಗ ಅದಕ್ಕೆ ನಾನೇ ಒಳಗಾಗಿರೋ ವ್ಯಕ್ತಿ ಆಗಿದ್ದೀನಿ. ಯಾಕಂದ್ರೆ ನನ್ನ TCಯಲ್ಲಿ ಬಂದು RC ಅಂತ ಕೊಟ್ಟಿದ್ರು. 92-94 RC ಅಂದ್ರೆ ರೋಮನ್ ಕ್ಯಾಥಲಿಕ್ ಅಂದ್ಬಿಟ್ಟು ನಮ್ಮ ಇದರಲ್ಲಿ. ಅದನ್ನ ನಾನು ಕಾರ್ಪೊರೇಷನ್ ಎಲೆಕ್ಷನ್ ಕಂಟೆಸ್ಟ್ ಮಾಡುವಾಗ OBCಯಲ್ಲಿ ನಮಗೆ ಪ್ರಾವಿಷನ್ಸ್ ಇದೆ. ಅದನ್ನ ಕಂಟೆಸ್ಟ್ ಮಾಡುವಾಗ ನನಗೆ RI ಬಂದು ಮ್ಯಾನ್ಯಲ್ ಇದು ಕೊಟ್ಬಿಟ್ರು TC. ಬಟ್ ನಾನು ತಹಸೀಲ್ದಾರ್ ಹತ್ರ ತಗೊಂಡೋಗಿ ಅದನ್ನ ರೆಕ್ಟಿಫೈ ಮಾಡುವಾಗ ಎಲ್ಲ ತಹಸೀಲ್ದಾರು ಸಭೆ ಎಲ್ಲ ಕೂತ್ಕೊಂಡು ಒಂದು ನನಗೆ ಟೀಕೆ ಮಾಡಿದ್ರು. ಆ್ಯಕ್ಚುಲಿ ರೋಮನ್ ಕ್ಯಾಥಲಿಕ್ ಅಂದ್ರೆ ಏನು, ನೀವು ರೋಮದವರ ಇಂಡಿಯಾದವರ ಈ ನಿಟ್ಟಿನಲ್ಲಿ ಮಾತಾಡಿದ್ರು. ಆವಾಗ ನಾನು ಅಲ್ಲಿಂದ ನಮ್ಮ ಇವ್ರಿಗೆ ಫೋನ್ ಮಾಡಿದೆ, ನಮ್ಮ ಪ್ರಿನ್ಸಿಪಲ್ಗೆ ಫೋನ್ ಮಾಡಿ ಹೇಳುವಾಗ ಅಲ್ಲ ರೋಮನ್ ಕ್ಯಾಥಲಿಕ್ ಅಂದ್ರೆ ಕ್ಯಾಥಲಿಕ್ ಅನ್ಬೋದು, ಕ್ರಿಶ್ಚಿಯನ್ ಇದು ಬೈಲಾದಲ್ಲಿ ಹಾಗೆ ಇರೋದು ಅಂತ ಹೇಳಿದ್ರು. ಫೋನ್ ಕಟ್ ಮಾಡಿದ ತಕ್ಷಣನೇ ಇವರೆಲ್ಲ ಮತಾಂತರಿಗಳು ಬಿಡಿ, ಇವರೆಲ್ಲ ಏನಿಲ್ಲ ಅಂತ ಒಂಥರ ನಮ್ಮನ್ನ ಬಹಳ ಹಿಂಸೆಗೆ ಒಂದು ರೀತಿಯಲ್ಲಿ ನಮ್ಮನ್ನ ಅವರನ್ನ ಇದು ಮಾಡಿದ್ರು, ಬೇಸರಕ್ಕೆ ಒಳಗಾಗಿದ್ದಾರೆ. ಆಮೇಲೆ ಅಲ್ಲಿಂದ ನಾವು ಇವರು ಸ್ಯಾಂಗ್ಲಿನ ಸರ್ಗೆ ಫೋನ್ ಮಾಡಿದ್ರು, ಈ ಥರ ಆಗಿದೆ, ನಮಗೆ ಅನ್ಯಾಯ ಆಗಿದೆ, ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಕು, ಈ ಥರ ನಮ್ಮನ್ನ ಆಟ ಆಡಿಸ್ತಾ ಇದ್ದಾರೆ, ಏನು ಮಾಡಬೇಕು. ಅವಾಗ ಸ್ಯಾಂಗ್ಲಿನ್ ಸರ್ ಏನಾದ್ರು ಎಲೆಕ್ಷನ್ DC ನಾವು ಮೀಟ್ ಮಾಡಿ ಅಂದ್ಬಿಟ್ಟು ಅಲ್ಲಿ ಹೋಗಿ ಮೀಟ್ ಮಾಡುವಾಗ ಇದು ಪೇಪರ್ ಆ್ಯಡ್ ಕೊಡಬೇಕು ಮತ್ತೆ ಡಿಕ್ಲರೇಷನ್ ಇನ್ನೊಂದು ಎಲೆಕ್ಷನ್ ತಹಸೀಲ್ದಾರ್ ಬಂದು ನನಗೆ ಬಂದು ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಏನಂದ್ಬಿಟ್ಟು RC ಅನ್ನೋದು ಒಂದು ಜಾತಿನೇ ಇಲ್ಲ ಅದು ಅನ್ನೋಂಥ ನಿಟ್ಟಿನಲ್ಲಿ ನನಗೆ ಅದು ಕೊಟ್ಟಿದ್ದಾರೆ. ಅದನ್ನು ನಾನು ತಿಳಿದೀನಿ. ನಾನು ಏನು ಹೇಳಕ್ ಬಯಸ್ತಾ ಇದ್ದೀನಿ ಅಂದರೆ, ಬಹಳ ನೋವಿಂದ ನಮಗೆ ಬಂದು ದೊಡ್ಡ ಆಂದೋಲನಗಳು ಮಾಡಬೇಕು, ಕ್ರಾಂತಿ ಮಾಡಬೇಕು, ಚಳುವಳಿಗಳು ಮಾಡಬೇಕು. ಬಟ್ ಯಾರು ಶಕ್ತಿ ತುಂಬಿಸೋರು, ಅದಕ್ಕೆ ಒಂದು ಪ್ರಾಪರ್ ವೇದಿಕೆ ಎಲ್ಲಿದೆ, ನಮ್ಮ ನೋವನ್ನ ಏನು ಹೇಳ್ಕೊಳ್ಳೋದು ಅಂದ್ಬಿಟ್ಟು ರೀಸೆಂಟ್ ಆಗಿ ಆಂಟಿ ಕನ್ವೆನ್ಷನ್ ಬಿಲ್ ಆಗುವ ಉತ್ತರ ನಾನು ಸುಮಾರು ಮಾಧ್ಯಮದಲ್ಲಿ ಎಲ್ಲ ಡಿಬೇಟ್ ಎಲ್ಲ ಮಾಡಿರ್ತೀನಿ. ರೈತರ ಪರವಾಗಿ ಏನಾದರೂ ನೋವಾದ್ರೂ ನನಗೆ ಪ್ಯಾನೆಲ್ ಗೆಸ್ಟ್ ಆಗಿ ರೈತರ ಪ್ರತಿನಿಧಿ ಆಗಿ ಕರೀತಾ ಇದ್ದಾರೆ. ಗೂಗಲಲ್ಲಿ ಬಂದು ರಾಬರ್ಟ್ ಕ್ಲೈವ್ ವಾಚ್ ಫಾರ್ ರೈಸ್ ಅಂತ ಟೈಪ್ ಮಾಡಿದ್ರೆ ನನ್ನ ಇದು ಪ್ರೆಸೆಂಟೇಷನ್ ಎಲ್ಲ ನೋಡ್ಬೋದು. ಅಂಬೇಡ್ಕರ್ ಅವರ ಒಂದು ಚಳವಳಿಯಲ್ಲಿ ಅಂಬೇಡ್ಕರ್ ಅವರ ಒಂದು ಸಿದ್ಧಾಂತದ ಒಂದು ರೋಲ್ ಮಾಡೆಲ್ ಆಗಿ, ಒಂದು ಐಡಿಯಲ್ ಆಗಿ ನಾನು ಮೂರ್ತಿ ಅವ್ರನ್ನ ನೋಡಿದ್ದಕ್ಕೆ ನಾನು ಇಂಪ್ರೆಸ್ ಆಗಿ ಈ ಒಂದು ವೇದಿಕೆ ನಾನು ಐದಾದಲ್ಲಿ ಬಂದು ನನಗೆ ಕಾರ್ಯದರ್ಶಿಯಾಗಿ ಯುವ ಘಟಕಗಳಿಗೆ ಒಂದು ಜವಾಬ್ದಾರಿ ಸ್ಥಾನ ಕೊಟ್ಟಿದ್ದಾರೆ. ಅಂದರೆ ಯುವ ಘಟಕಗಳಿಗೆ ಎಜುಕೇಟ್ ಮಾಡೋದು, ಕೌನ್ಸಿಲಿಂಗ್ ಮಾಡೋದು, ಇದ್ರ ಬಗ್ಗೆ ಬಗ್ಗೆ ತರಬೇತಿ ಕೊಡೋದ್ರ ಬಗ್ಗೆ ವಿಶೇಷವಾಗಿ ಮುಂದಿನ ದಿನದಲ್ಲಿ ಒಂದು ವ್ಯವಸ್ಥಿತವಾಗಿ ಮಾಡೋಣ ಅಂತ ಹೇಳೋಣ. ಈಗ ವಿಷಯಕ್ಕೆ ಬರ್ತೀನಿ ನಾನು. ಈಗ ಈ ಸರ್ವೆ ಏನು ಇದು ನಡೀತಾ ಇದೆಯೋ, ನಮ್ಮ ಕಾಂಟ್ರಾಕ್ಟ್ ಸರ್ವೆ ಅಂತ ಏನು ಹೇಳ್ತಿರೋ, ಅದ್ರ ಬಗ್ಗೆ ನನಗೆ ಯಾವ ಪರಾನೋ ವಿರೋಧನೂ ಇಲ್ಲ. ಯಾಕಂದ್ರೆ ಭಾಳ ಇದೇ ರೀತಿಯಲ್ಲಿ ಇದ್ರ ಬಗ್ಗೆ ಭಾಗ ತಿಳುವಳಿಕೆ ಇರೋರು ಇದ್ದೀವಿ. ನಾವು ಯಾವ ಪಕ್ಷ ಪರವಲ್ಲ, ಪಕ್ಷ ವಿರೋಧನಲ್ಲ. ಇಲ್ಲಿ ನಾವು ನಿಂತ್ಕೊಂಡಿರೋದು ಯಾವ ಜಾತಿ ಪರವಲ್ಲ, ಯಾವ ಭಾಷೆ ಪರವಲ್ಲ. ಐಂದಾಳಿನ ಒಂದು ಶಕ್ತಿ, ಈ ಶಕ್ತಿಯ ಧ್ವನಿ ಅಲ್ಲಿವರೆಗೂ ಕೇಳಿಸ್ಬೇಕು. ಯುವಕರನ್ನ ತಗೊಂಡು ಬರ್ಬೇಕು, ಯುವಕರನ್ನ ಎಜುಕೇಟ್ ಮಾಡಬೇಕು, ನಮ್ಮ ಧ್ವನಿಯಲ್ಲಿ ರೀಚ್ ಆಗಬೇಕು, ನಮ್ಮ ಹೊಂದಾಣಿಕೆ ಒಗ್ಗಟ್ಟಾಗಿ ಒಂದು ಧ್ವನಿಯಾಗಿ ನಿಂತ್ಕೋಬೇಕು ಅನ್ನೋ ಉದ್ದೇಶದಲ್ಲಿ ನಾನು ಇಲ್ಲಿ ನಿಂತಿದ್ದೀನಿ. ಈಗ ಈ ಸರ್ವೆ ಅನ್ನೋದು ಬಂದು ನಮ್ಮ ಸಾಹೇಬರು ನಮಗೆ ಅನುಮತಿ ಕೊಟ್ಟರೆ, ಈಗ ನಮ್ಮ ಮನೆ ಹತ್ರನೂ ಸರ್ವೆ ಬಂದಿದ್ದಾರೆ. ಬೇರೆ ಏನು ಮಾಡಿದ್ದಾರೆ ಗೊತ್ತು, ಇಲ್ಲಿ ಬಂದು SC ಅವರಿದ್ದಾರೆ, ಇಲ್ಲಿ ಹಿಂದುಳಿದವರಿದ್ದಾರೆ, ಮೈನಾರಿಟಿ ಅಂತ ಗೊತ್ತಿದ್ದು ಅಲ್ಲಿ ಏನು ಮಾಡ್ತಾರೆ ಅಂದರೆ, ನಿಮ್ಗೆ ಗಮನಕ್ಕೆ ತಗೊಂಡು ಬರ್ತೀನಿ ಸರ್ವೆ ಮಾಡೋರ ಗಮನಕ್ಕೆ. ಇಲ್ಲಿ ಕೆಲವೊಂದು ಲೀಡರ್ಶಿಪ್ಗಳಿಗೆ ಇದು ಕೊಟ್ಟಿರ್ತಾರೆ. ಲೋಕಲ್ ಅವರೇ ಇಲ್ಲ ಅವ್ರು, ಆ್ಯಕ್ಚುಲಿ ಲೋಕಲ್ ಅವ್ರ ಹತ್ರ ಅವ್ರು ಗೊತ್ತಿಲ್ಲ. ಲೀಡರ್ಗಳು ಕೊಟ್ಟಿದ್ರು. ಅವ್ರೇನು ಮಾಡ್ತಾರೆ, ಯಾರೆಲ್ಲ ಈ ಓಟ್ರವ್ರು ಇದ್ದಾರೆ, ಯಾವ ಜಾತಿಯವರು ಯಾವ ಮನೆಯಲ್ಲಿದ್ದಾರೆ ಏನು ಅಂತ ಅದನ್ನ ಸ್ಪಷ್ಟವಾಗಿ ಕೇಳಿಕೊಂಡು ವ್ಯವಸ್ಥಿತವಾಗಿ ಒಂದು ಪ್ಲಾನ್ ಮಾಡಿ ಏನು ಮಾಡ್ತಾರೆ, ಆ ಮನೆಗಳ ಹತ್ರ ಬರಲ್ಲ. ಈಗ ನಮ್ಮ ಮನೆ ಹತ್ರ ಬಂದು ಸ್ಟಿಕ್ಕರ್ ಹಚ್ಚಿಟ್ಟು ಹೋಗಿದ್ದಾರೆ. ನಮ್ಮ ಮನೆಗೂ ಬಂದಿಲ್ಲ, ಸರ್ವೆನೂ ಮಾಡಿಲ್ಲ. ನಾವು ಕ್ರಿಶ್ಚಿಯನ್ಸು ಮತ್ತೆ ನಮ್ಮ ಮೇಲ್ಮನೆಯಲ್ಲೂ SC ಅವರಿದ್ದಾರೆ, ಯಾವುದಕ್ಕೂ ಮಾಡಿಲ್ಲ. ಅದನ್ನು ಮಾಡಿದ್ದೀನಿ ಅಂತ ಮಾಡ್ಕೊಂಡು ಬಂದಿದ್ದಾರೆ. ಮೊನ್ನೆ ನಮ್ಮ ಇವರು ಮೂರ್ತಿ ಅವರ ನೇತೃತ್ವದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರನ್ನ ಭೇಟಿಯಾಗಿ ನಾವು ಇದರ ದಾಖಲೆ ಕೊಟ್ಟಿದ್ರಿ. ನಾವು ದಯವಿಟ್ಟು ಇದು ನಮ್ಗೆ ಅನ್ಯಾಯ ನಡೀತದೆ. ಇಲ್ಲೇ ಕ್ಯಾಟಗರಿ ಕನ್ವರ್ಟೆಡ್ ಕ್ರಿಶ್ಚಿಯನ್ A ಮತ್ತು ಕ್ಯಾಟಗರಿ B3 ಇರಲಿ, 3B ಇರಲಿ, ಮತ್ತೆ ಇದು ಕನ್ವರ್ಟೆಡ್ ಕ್ರಿಶ್ಚಿಯನ್ OBCಗೆ ಬಂದು ಇದು ಮರ್ಜ್ ಮಾಡಿದ್ದಾರೆ. ಈಗ
ಇದನ್ನ ಕುಲಂಕುಷವಾಗಿ ಇದನ್ನ ತನಿಖೆ ಮಾಡಿ ನಮ್ಗೆ ಅನ್ಯಾಯ ಆಗ್ತದೆ ಅಂದ್ಬಿಟ್ಟು ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿ ನಾವು ಕೊಟ್ಟು ಬಂದಿದ್ದೀವಿ. ಎಲ್ಲವೂ ಏನಾಗೋದು ಆಟ ಕೊಟ್ಟು ಲೆಕ್ಕಕ್ಕೆಲ್ಲ ಅನ್ನೋ ತರ ಸುಮ್ಮನೆ ತಗೊಂಡಿರ್ತಾರೆ, ಎಲ್ಲ ಒಂದು ಕಡೆ ಮೂಡಬಿಟ್ಟಿದ್ದಾರೆ. ಈಗ ನಮ್ಮನ್ನ ಬಂದು ಕ್ರೈಸ್ತರ ಬಂದು ಅಲ್ಪಸಂಖ್ಯೆಯಲ್ಲಿ ಹಾಕಿದ್ದಾರೆ. ಅಲ್ಪಸಂಖ್ಯೆದಲ್ಲಿ ಕೂಡ ಅಲ್ಪಸಂಖ್ಯೆದವರು ನಾವು. ಈಗ ಎಲ್ಲಿ ಕೂಡ ನಾವು ಯಾವುದೇ ವಿಷಯದಲ್ಲಿ ಕೂಡ ಎಲ್ಲ ವಿಷಯದಲ್ಲಿ ನಾವು ಸರ್ವಿಸ್ ಕೊಡೋದಿರಲಿ, ಎಲ್ಲಾದ್ರೂ ಇರಲಿ. ಬಟ್ ರಾಜಕೀಯ ಅಂತ ಬರುವಾಗ ಈಗ ನಮ್ದು ಕಡಿಮೆ ಅಂದ್ರೂ 35ರಿಂದ 40 ಲಕ್ಷ ಜನ ಇದ್ದಾರೆ. ನಮ್ದು ಸರ್ವೆ ಕರೆಕ್ಟ್ ಆಗಿ ಮಾಡಿದ್ರೆ ಎಷ್ಟು ನಮ್ಗೆ ರಿಸರ್ವೇಶನ್ ನಮ್ಗೆ ಕೊಡ್ತಾ ಇದ್ದಾರೆ ಸೀಟು ರಾಜಕೀಯದಲ್ಲಿ ಇರಲಿ. ಒಂದೇ ಒಂದು ನಮ್ಗೆ ವ್ಯವಸ್ಥೆ ಕಾಟಾಚಾರಕ್ಕೋಸ್ಕರ ಒಂದಿದೆ. ಸೊ ಆ ಮೈನಾರಿಟಿ ಇದರಲ್ಲಿ. ಸೊ ಆ ರೀತಿಯಲ್ಲಿ ದಯವಿಟ್ಟು ಸರ್ವೆ ಮಾಡೋದು ಬೇಕಾದ್ರೆ ನಾವು ಐದ ಬೇಕಾದ್ರೆ ನಮ್ಮ ಸರ್ಕಾರಕ್ಕೆ ನೀವು ಗಮನಕ್ಕೆ ತಗೊಂಡು ಬನ್ನಿ. ನಮ್ಮ ಐದಾನೆ ಬೇಕಾದ್ರೆ ನಾವು ಯುವಕರು ಇದ್ದೀವಿ, ಪ್ರಾಪರ್ ಡೇಟಾ ತಗೊಂಡು ನಮ್ಮ ಕಡೆಯಿಂದ ಒಂದು ಸರ್ವೆ ಮಾಡಿ ಬೇಕಾದ್ರೆ ನಾವು ನಿಮಗೆ ಡೇಟಾ ತಲುಪಿಸ್ತೀವಿ. ಅದು ಒಂದು. ಇನ್ನೊಂದು, ಈ ಅಲ್ಪಸಂಖ್ಯಾತದಲ್ಲಿ ಹಿಂದುಳಿದಿರೋ ಶೋಷಣೆಗೆ ಒಳಗಾಗಿರೋ ವ್ಯಕ್ತಿಗಳಿಗೆ ಇದು ನಾವು ಬಹುಶಕ್ತಿಯಿಂದ ನಾವು ಇದು ಅಂದ್ರೆ ಸುಮಾರು ಹಿರಿಯರಿದ್ರೆ ನಮ್ಗಿಂತ ನಾಲೆಜಬಲ್ ಇರೋರು, ನಮ್ಗಿಂತ ತಿಳುವಳಿಕೆ ಇರೋರು, ನಮ್ಗಿಂತ ಅನುಭವ ಹೋರಾಟ ಎಲ್ಲ ಮಾಡಿರೋ ಇದ್ದೀರಾ. ಬಟ್ ನನ್ನ ಪ್ರಶ್ನೆ ಏನಂದ್ರೆ ಯಾಕೆ ಯುವಕರಿಗೆ ಅವಕಾಶ ಇಲ್ಲ? ಯುವಕರು ಒಂದು ನಾಡಿನ ಬೆನ್ನೆಲುಬು, ಯುವಕರು ದೇಶದ ಭವಿಷ್ಯ ಎಲ್ಲ ನಾವು ಹೇಳ್ತೀವಿ. ಯುವಕರಿಗೆ ಎಜುಕೇಟ್ ಮಾಡಿ ಅವ್ರನ್ನೆಲ್ಲ ತಗೊಂಡು ಒಂದು ದೊಡ್ಡ ಒಂದು ಆಂದೋಲನ ಮಾಡಿ ಸರ್ಕಾರ ಮಟ್ಟಕ್ಕೆ ಗೊತ್ತಿದೆ ಇದು ಎಲ್ಲಿವರೆಗೆ ತಲುಪ್ತದೆ ಮಾಡ್ತಾ ಇದ್ರೆ ಐದಾದ ಒಂದು ಶಕ್ತಿ ಇದೆ. ದಯಮಾಡಿ ನಮ್ಗೆ ನಮ್ಮ ತರ ಯುವಕರಿಗೆ ಅವಕಾಶ ಕೊಟ್ಟು ಈ ಸರ್ವೆ ಮಾಡೋದಿರ್ಲಿ ಯಾವುದೇ ಇರಲಿ ನಾವು ಕೂಡ ಒಂದು ಜವಾಬ್ದಾರಿ ತಗೊಂಡು ಮುಂದೆ ಇಟ್ಕೊಂಡು ಹಿರಿಯರಿದ್ರೆ ಏನೋ ನಮ್ಗೆ ಮಾರ್ಗದರ್ಶನ ತೋರಿಸಿದ್ರೆ ನಾವು ಪ್ರಕಾರ ನಡೀತೀವಿ.